రారా ఉమేష్ ఇక్కడ రారా పొద్దున నీ మొబైల్ నువ్వే కనిపిస్తావు రారాలి. ಜೆಡಿ ವೆಂಕಟೇಶ್ ಅಂತ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ದೊಡ್ಡಮಾಲೂರು. ಇಂದು 3/7/2026 ದೊಡ್ಡಮಾಲೂರು ಕೆರೆ ಏರಿ ಮೇಲೆ ಹಿಂದೂಪದಿಂದ ವಿಷಕಾರಕ ಆಯಿಲ್ ತಂದು ಸುಮಾರು ಒಂದು ವಾರದಿಂದ ಬಿಡ್ತಾ ಇದ್ದಾರೆ. ಅದು ನಯಾಜ್ ಬೇಗ್ ಮತ್ತು ಇಮಾಮ್ ಸಾಬನ್ ಅವರು ಬಿಡ್ತಾ ಇದ್ದು ಪೃಥ್ವಿ ಅನ್ನೋ ಫ್ಯಾಕ್ಟರಿಯಿಂದ ತಂದು ಬಿಡ್ತಾ ಇದ್ರು ಅಂತ ಅವ್ರು ಹೇಳಿದ್ದಾರೆ. ಆ ವಿಷಕಾರಕ ಅನಿಲವನ್ನು ಆ ಕೆರೆಗೆ ಬಿಡ್ತಿದ್ದ ಸಂದರ್ಭದಲ್ಲಿ ಕುರಿಗಳು ಮೇಕೆಗಳು ಹೋಗಿ ಕುಡಿದು ಅವು ಕೂಡ ಡೆತ್ ಆಗಿದ್ದಾವೆ. ಅದಲ್ಲದೇ ಸುಮಾರು ಈ ವಾರದಿಂದ ಹಿಂದೆ ಶ್ರಾವಣಹಳ್ಳಿ ಶಾಲೆ ಹತ್ರ ಕೂಡ ಮುರಾರ್ಜಿ ಶಾಲೆ ಹತ್ರ ಕೂಡ ಬಿಟ್ಟಿರ್ತಾರೆ. ಇವರು ತಗೊಬಂದು ಬಿಟ್ಟು ರಾತ್ರಿ ಹೊತ್ತು ಯಾರೋ ಒಬ್ರು ನಾವು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರನ್ನೂ ಕೂಡ ಇವರು ಕೊಲೆ ಮಾಡುವ ಪ್ರಯತ್ನ ಮಾಡಿರ್ತಾರೆ. ಅದರಿಂದ ಇವರು ಇವತ್ತು ಊರಿನ ಜನ ಎಲ್ಲ ಸೇರ್ಕೊಂಡು ಅವ್ರನ್ನ ಹಿಡ್ಕೊಬಂದು ಇಲ್ಲಿ ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಪ್ಪಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು. ಮತ್ತು ಈಗ ಏನು ಆಗಿದೆ ಅವ್ರಿಗೆ ಅನ್ಯಾಯ ಆಗಿರೋ ಕುರಿ ಪಾಪ ಸತ್ತಂತ ರೈತರಿಗೆ ನ್ಯಾಯ ಒದಗಿಸ್ಕೊಡೋಂಥ ಕೆಲಸ ಕೂಡ ಇವತ್ತು ಆಗಬೇಕು ಅಂತ ಸುಮಾರು ಇಲ್ಲಿ ಒಂದು 500 ಜನ ಸೇರಿ ಬಂದಿದ್ರು ಕೂಡ ಇಲ್ಲಿ ಸಾಹೇಬರು ನಮ್ಗೆ ಸೂಕ್ತ ಭದ್ರತೆ ಕೊಟ್ಟು ಅವ್ರಿಗೂ ಬಂದು ಸ್ಟೇಷನ್ ಹತ್ರ ಇವತ್ತು ಬಿಟ್ಟಿದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ಅಹಿತಕರನಿಗೆ ಯಾವುದೇ ಅಹಿತಘಟನೆ ನಡೆಯಲಿಲ್ಲ. ನಾವು ಖುದ್ದು ಗೊತ್ತಾದ ತಕ್ಷಣ ಅಲ್ಲಿಗೆ ಬಂದು ಯಾವುದು ಅಹಿತಕರಣ ಆಗಬಾರ್ದು, ಕಾನೂನು ಕೈಗೆತ್ಕೊಳ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸಾಹೇಬ್ರು ನಾವು ಖುದ್ದು ಕರೆಸಿ ಅವ್ರ ಮುಖಾಂತರ ಇಲ್ಲಿಗೆ ತರಿಸಿ ಈಗ ನಾವು ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸೋದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಸ್ಟೇಷನ್ ಹತ್ರ. ಡಿ.ಪಿ. ನರಸಿಂಹಮೂರ್ತಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ದೊಡ್ಡಮಾಲೂರು. ನನ್ನ ಹೆಸರು ಡಿ.ಪಿ. ನರಸಿಂಹಮೂರ್ತಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡಮಾಲೂರು. ಈಗ ನಮ್ಮ ದೊಡ್ಡಮಾಲೂರು ಸರೌಂಡಿಂಗ್ಸಲ್ಲಿ ಸುಮಾರು ವರ್ಷಗಳಿಗೂ ಮುಂಚೆಯಿಂದನೂ ವಿಷಪೂರಿತ ಪದಾರ್ಥವನ್ನು ಟ್ಯಾಂಕರ್ಗಳಲ್ಲಿ ತಂದು ಎಲ್ಲಂದರಲ್ಲಿ ಬಿಟ್ಟು ಹೋಗ್ತಾಯಿದ್ರು. ಅದು ಒಂದೊಂದು ಕಡೆ ಒಂದೊಂದು ಸಾರಿ ಫಾರೆಸ್ಟ್ ಏರಿಯಾ, ದೇವಸ್ಥಾನದ ರಸ್ತೆಯಲ್ಲಿ, ಜೋಗೇನಹಳ್ಳಿ ರಸ್ತೆಯಲ್ಲಿ, ನಮ್ಮೂರು ಕೆರೆಯಲ್ಲಿ, ಶ್ರಾವಣಹಳ್ಳಿ ಮುರಾರ್ಜಿ ಶಾಲೆ ಹತ್ರ ಇಂಥ ಕಡೆ ಎಲ್ಲ ಬಿಟ್ಟು ತುಂಬ ಅದು ಅಲ್ಲಿ ಓಡಾಡಲಿಕ್ಕೂ ಆಗದೆ ಇರೋ ಅಂಥ, ಜೊತೆಗೆ ಅಲ್ಲಿ ಏನು ಬಿಟ್ಟಿದ್ದಾರೆ ಅಲ್ಲಿ ಒಂದು ಗಿಡ ಕೂಡ ಬೆಳೀತಾ ಇಲ್ಲ ಇಲ್ಲಿವರೆಗೂ. ಈಗ 1 ವರ್ಷದಿಂದ ಬಿಟ್ಟಿರೋ ಹತ್ರ ಅಲ್ಲಿ ಒಂದು ಗಿಡ ಬೆಳೀತಾ ಇಲ್ಲ. ಇರೋ ಹುಲ್ಲು ಎಲ್ಲ ಸುಟ್ಟು ಕರಕಲಾಗ್ತಾ ಇದೆ. ಅದು ಕುರಿ ಮೇಕೆ ಅದನ್ನು ತಿಂದರೆ ಸತ್ತೋಗ್ತಾ ಇದ್ದಾವೆ. ತುಂಬ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ರೈತರು ಎಲ್ಲ ಇವತ್ತು ನಾವು ಮಧುಗಿರಿಯಿಂದ ಬರ್ತಾ ಇದ್ವಿ. ನಾನು ವೆಂಕಟೇಶು ಬರ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಲಾರಿ ನಿಲ್ಲಿಸಿ ಬಿಡ್ತಾ ಇದ್ದ. ಯಾಕೆ ಅಂತ ಏನು ಮಾಡ್ತಾ ಇರೋದು ನೀನು ಅಂತ ಕೇಳಿದ್ರೆ, ನೀವ್ಯಾರು ನಾನು ಕೇಳೋಕ್ಕೆ ಅಂತ ರಾಡ್ ತಗೊಂಡು ಹೊಡೆಯೋಕ್ಕೆ ಬಂದ. ಮತ್ತು ನಾವು ಬಂದು ಊರವರು ಎಲ್ಲರನ್ನೂ ಸೇರಿಸಿ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಈಗ ಕರ್ಕೊಂಬಂದು ವಿಚಾರಣೆ ಮಾಡ್ತಾಯಿದ್ದಾರೆ. ಸಮಸ್ಯೆ ಸರ್, ದಾರಿಲಿ ಓಡಾಡೋಕ್ಕಾಗಲ್ಲ, ತುಂಬ ವಾಸನೆ, ಆಮೇಲೆ ಅದು ಏನು ಕೆಮಿಕಲ್ಲು ಅಂತ ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನು ಬೆಳೀತಾ ಇಲ್ಲ ಅಲ್ಲಿ. ಅದು ಬಿಟ್ಟಿರೋ ಜಾಗದಲ್ಲಿ, ವರ್ಷದ ಹಿಂದೆ ಬಿಟ್ಟಿರೋ ಜಾಗದಲ್ಲಿ ಇವತ್ತು ಆ ಮಾವಿನ ಗಿಡದ ಹತ್ರ ಬಿಟ್ಟಿದ್ರು. ಅಲ್ಲಿ ಇವತ್ತಿಗೂ ಆ ಮಾವಿನ ಗಿಡಗಳಲ್ಲಿ ಒಂದು ಕಾಯಿ ಬಿಡ್ತಾ ಇಲ್ಲ, ಮರಗಳು ಒಣಗೋಗ್ತಾ ಇದ್ದಾವೆ. ಇಷ್ಟೆಲ್ಲ ನಿರಂತರವಾಗಿ ಸುಮಾರು 2-3 ವರ್ಷದಿಂದ ಬಿಡ್ತಾನೆ ಇದ್ದಾರೆ. ಜನಗಳು ಕಣ್ ತಪ್ಪಿಸಿ ಒಂದೊಂದು ದಿವಸ ಒಂದೊಂದು ಸಾರಿ ಒಂದೊಂದು ಟೈಮಲ್ಲಿ ಬಿಡ್ತಾ ಇದ್ದಾರೆ. ಇದಂತೂ ನಮ್ಮ ಊರಿನ ಇವರೆಲ್ಲ ಯುವಕರು ತುಂಬ ಪ್ರಯತ್ನ ಪಟ್ಟು ಎಲ್ಲ ಕಡೆ ಇದ್ದು ಅವ್ರು ಕಮ್ಯುನಿಕೇಟ್ ಮಾಡಿಕೊಂಡು ಎಲ್ಲಿ ಬರ್ತಾ ಇದೆ ಗಾಡಿ, ಎಲ್ಲಿ ಬರ್ತಾ ಇದೆ, ಬರ್ತಾ ಇದ್ದಾನೆ, ಕಮ್ಯುನಿಕೇಷನ್ ಮಾಡಿಕೊಂಡು ಇವತ್ತು ಅವನು ಸಿಗಾಕೊಂಡಿದ್ದಾನೆ. ವಿದ್ರಾಶ್ವತ್ಥದ ಕಡೆಯಿಂದ ಬಂದಿದ್ದಾನೆ, ಕಣ್ ತಪ್ಪಿಸಿ ಮೇನ್ ರಸ್ತೆಯಲ್ಲಿ ಬಂದರೆ ಹುಡುಕ್ತಿದ್ದಾರೆ ಅಂದ್ಬಿಟ್ಟು ಇವತ್ತು ಬೇರೆ. ಆದರೂ ನಮ್ಮ ಊರಿನ ಯುವಕರು ಇದ್ದಾರಲ್ಲ, ಮೇಜರಾಗಿ ಅವರು ತುಂಬ ಪ್ರಯತ್ನ ಪಟ್ಟು ತುಂಬ ಕಮ್ಯುನಿಕೇಷನ್ ಮಾಡಿಕೊಂಡು ಇವತ್ತು ಹಿಡ್ಕೊಂಡಿದ್ದಾರೆ ಅವನು. ನಮಗೆ ನ್ಯಾಯ ಬೇಕು. ನಮ್ಮ ಕುರಿ ಮೇಕೆಗಳು ಎಲ್ಲ ಸತ್ತೋಗಿದ್ದಾವೆ, ಒಂದು ಹಸು ಹೋಗಿದೆ, ಅದಕ್ಕೆ ಅವ್ರಿಗೆಲ್ಲ ಪರಿಹಾರ ಬೇಕು ನಮ್ಮ ರೈತರುಗಳಿಗೆ. ಮತ್ತು ನಮ್ಮ ಕೆರೆಯಲ್ಲಿ ಬಿಟ್ಟಿದ್ದಾನಲ್ಲ, ಅಲ್ಲಿ ಒಂದು ಹುಲ್ಲು ಕೂಡ ಬೆಳೀತಾ ಇಲ್ಲ. ಅದಕ್ಕೆಲ್ಲ ಯಾರು ಕಾರ್ಖಾನೆ ಓನರ್ ಇದ್ದಾರೆ ಅವರು ಪರಿಹಾರ ಕೊಡಬೇಕು ಅದನ್ನೆಲ್ಲ. ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಲಾರಿ ಓನರು ಯಾರಿದ್ದಾನೆ ಅವನ ಮೇಲೂ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ನಾವು.